ಈ ಚಳಿಯಾದ ವೆದರ್‌ನಲ್ಲಿ ವಿಡಿಯೋ ನೋಡ್ತಿದ್ದಂಗೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ ಅಲ್ವಾ? ಸೊ, ಇವತ್ತು ನಾನು ಒಂದು ಚಿಕನ್ ಸ್ಟಾರ್ಟರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾನೇ ಸಿಂಪಲ್, ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡುವಂಥದ್ದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ, ನೀವು ಒಂದ್ಸರಿ ಟೇಸ್ಟ್ ಮಾಡಿದ್ರೆ ಪದೇ ಪದೇ ಈ ರೆಸಿಪಿನ ಮಾಡ್ತಾನೆ ಇರ್ತೀರಾ. ಈ ರೆಸಿಪಿ ಬಂದು ತವಾ ಚಿಕನ್. ಸೊ, ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ತವಾ ಬಿಸಿಗೆ ಇಟ್ಕೋಬೇಕು. ಇದಕ್ಕೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಈ ಬೆಳ್ಳುಳ್ಳಿ ಹಾಗೆಯೇ ಹಸಿ ಶುಂಠಿ, ಬೆಳ್ಳುಳ್ಳಿ ಒಂದು 7ರಿಂದ 8 ಎಸಲಷ್ಟು, ಹಾಗೆಯೇ ಒಂದು 1/4 ಭಾಗದಷ್ಟು ಹಸಿ ಶುಂಠಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬೋದು. ಸೊ, ಇದನ್ನು ಸ್ವಲ್ಪ ಹೊತ್ತು ತವಾ ಮೇಲೆ ಫ್ರೈ ಮಾಡ್ಕೋಬೇಕು. ಸೊ, ಅದಾದಮೇಲೆ ಚೆನ್ನಾಗಿ ವಾಶ್ ಮಾಡಿ ನೀರನ್ನೆಲ್ಲ ಡ್ರೈ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಪೀಸಸ್ನ ಡೈರೆಕ್ಟಾಗಿ ತವಾ ಮೇಲೆ ಹಾಕ್ಕೋಬೇಕು. ನಾನಿಲ್ಲಿ ವಿತ್ ಬೋನ್, ವಿತ್ ಸ್ಕಿನ್ ಹಾಗೆ ದಪ್ಪ ಪೀಸನ್ನು ಹಾಕ್ಕೊಂಡಿದ್ದೀನಿ. ಸೊ, ನೀವು ಬೇಯಲ್ಲ, ಲೇಟ್ ಆಗುತ್ತೆ ಅನ್ನೋದಾದರೆ ಪೀಸ್ಗಳನ್ನ ಚಿಕ್ಕದಾಗಿ ವಿತೌಟ್ ಬೋನ್, ವಿತೌಟ್ ಸ್ಕಿನ್ ಕೂಡ ಹಾಕ್ಕೋಬಹುದು. ಸೊ, ನಾನಿಲ್ಲಿ ಚಿಕನ್ ಪೀಸಸ್ನ ಹಾಕ್ಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮೇಲೆ ಕೆಳಗಡೆ ಫ್ಲಿಪ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಈಕ್ವಲ್ ಆಗಿ ಕುಕ್ ಆಗಲಿ ಅಂತ ಹೇಳಿ ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದಾಗದೇ ಕುಕ್ ಆಗುತ್ತೆ. ಟೇಸ್ಟು ನೀವು ಮಾಮೂಲಿ ಪಾತ್ರೆಯಲ್ಲಿ ಬಾಣಲಿನಲ್ಲಿ ಮಾಡೋದಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸಖತ್ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಚಳಿಗೆ ಖಾರವಾಗಿ ಏನಾದರೂ ಸ್ಪೈಸಿಯಾಗಿ ಚಿಕನ್ ರೆಸಿಪಿ, ನಾನ್ ವೆಜ್ ರೆಸಿಪಿ ಮಾಡ್ಕೋಬೇಕು ಅಂದರೆ ಖಂಡಿತ ಸೂಟ್ ಆಗುತ್ತೆ. ಟ್ರೈ ಮಾಡಿ. ಸೊ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪು ಓವರಾಲ್ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಇನ್ ಕೇಸ್ ಕಡಿಮೆ ಆದರೆ ಆ್ಯಡ್ ಮಾಡ್ಕೋಬೋದು, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಮೊದಲಿಗೆ ಉಪ್ಪು ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಆಮೇಲೆ ಅವಶ್ಯಕತೆ ಇರುವಂಥ ಸ್ಪೈಸಸ್ ಹಾಕಿ ಕುಕ್ ಮಾಡ್ಕೋಬೋದು. ಸೊ, ಉಪ್ಪು ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ, ಹಂಚು ಚಿಕ್ಕದಿದ್ದರೆ ಇಷ್ಟು ಚಿಕನ್ ಸಾಕು, ದೊಡ್ಡದಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ನಾನು ಇಷ್ಟೇ ಮಾಡಿದ್ದಿದ್ದು, ಜಾಸ್ತಿ ಏನು ಮಾಡಿರಲಿಲ್ಲ. ಸೊ, ಅದಕ್ಕೆ ಇದು ಪರ್ಫೆಕ್ಟ್ ಅಂತ ಅನಿಸುತ್ತೆ. ನೀವೇನಾದರೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತೀನಿ ಅಂದರೆ ಸ್ವಲ್ಪ ಹಂಚು ದೊಡ್ಡದಾಗಿರೋಂಥದ್ದನ್ನು ತಗೊಳ್ಳಿ. ಸೊ, ಇವಾಗ ನೋಡಿ ಉಪ್ಪು ಹಾಗೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇದನ್ನು ಕುಕ್ ಮಾಡ್ಕೊಳ್ಳಿ. ಒಂದು 5 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುಕ್ ಮಾಡಿ ಆಮೇಲೆ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಸೊ, ನೋಡಿ ಆಲ್ಮೋಸ್ಟ್ ಇದು ಒಂದು 30% ಅಷ್ಟು ಕುಕ್ ಆಗಿದೆ. ಈ ರೆಸಿಪಿ ಆಗೋದಕ್ಕೆ ಓವರಾಲ್ ಒಂದು ಅರ್ಧ ಗಂಟೆ ಟೈಮ್ ಬೇಕಾಗುತ್ತೆ. ಯಾಕಂದರೆ ತವಾ ಮೇಲೆ ಫ್ರೈ ಮಾಡ್ತಿರೋದ್ರಿಂದ ಚಿಕನ್ ಕುಕ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಟೇಸ್ಟ್ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಸೊ, ನೋಡ್ಬೋದು ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಡಿದ್ದೆ, ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ಪೈಸ್ ಪೌಡರ್ಸ್ನ ಆ್ಯಡ್ ಮಾಡೋಣ. ಇಲ್ಲಿ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಅರ್ಧ ಟೇಬಲ್ ಚಮಚದಷ್ಟು ಪೆಪ್ಪರ್ ಪೌಡರ್, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಯೂಸ್ ಮಾಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಪೆಪ್ಪರ್ ಹಾಗೆ ಚಿಲ್ಲಿ ಪೌಡರೇ ಮೇಯ್ನ್ ಅಂತ ಹೇಳ್ಬೋದು. ನಿಮ್ಗೇನಾದರೂ ಚಿಲ್ಲಿ ಪೌಡರ್ ಕಡಿಮೆ ಹಾಕ್ಕೊಂಡು ಪೆಪ್ಪರ್ ಪೌಡರ್ ಜಾಸ್ತಿ ಹಾಕ್ಕೋಬೋದು ಅನಿಸಿದ್ರೆ ಹಾಗೂ ಕೂಡ ಹಾಕ್ಕೋಬೋದು, ತೊಂದರೆ ಇಲ್ಲ. ಎಲ್ಲ ಸ್ಪೈಸ್ ಪೌಡರ್ಸ್ಗಳನ್ನ ಆ್ಯಡ್ ಮಾಡಿದ್ಮೇಲೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಚಿಕನ್ ಚೆನ್ನಾಗಿ ಬೇಯಬೇಕಲ್ವ. ಸೊ, ಸ್ವಲ್ಪ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ. ಆಯಿಲಲ್ಲೇ ನಾವು ಫುಲ್ಲು ಪರ್ಫೆಕ್ಟಾಗಿ ಕುಕ್ ಮಾಡೋದಕ್ಕೆ ಆಗಲ್ಲ, ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ, ಅದಕ್ಕಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೊ, ನೀರನ್ನು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಸ್ಪೈಸ್ ಎಲ್ಲ ಫುಲ್ಲು ಲಿಕ್ವಿಡ್ ಥರ ಆದಮೇಲೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು 15 ಮಿನಿಟ್ಸ್ವರೆಗೂ ಅವಾಗವಾಗ ಕೈ ಆಡಿಸ್ಕೊಂಡು ತಿರುಗಿಸ್ಕೊತಾ ಇರಬೇಕು. ಸೊ, ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಮತ್ತು ಇದನ್ನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ, ಲಿಡ್ ಕ್ಲೋಸ್ ಮಾಡಿ ನಾನು ಕುಕ್ ಮಾಡ್ಕೊತೀನಿ. ಒಂದು 10ರಿಂದ 15 ನಿಮಿಷ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಆಮೇಲೆ ಒಂದು 15 ನಿಮಿಷ ಆದಮೇಲೆ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಹಾಗೆಯೇ ನಾವು ಹಾಕಿರೋಂಥ ಸ್ಪೈಸಸ್ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡ್ಕೊಂಡಿದೆ ಕೂಡ. ಸೊ, ಈ ಟೆಕ್ಸ್ಚರಲ್ಲಿದ್ದರೆ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ಸೊ, ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು ಕೂಡ ಯೂಸ್ ಮಾಡ್ತೀನಿ. ಲಾಸ್ಟಲ್ಲಿ ಅಂದರೆ ಫ್ಲೇಮೆಲ್ಲ ಆಫ್ ಮಾಡಿದ್ಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ಟ್ಯಾಂಗಿಯಾಗಿ, ಬಿಸಿ ಬಿಸಿಯಾಗಿ, ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ನೀವು ಬಿರಿಯಾನಿ ಮಾಡಿಕೊಂಡ್ರೂ ಕೂಡ ಅದಕ್ಕೆ ಸೈಡ್ ಡಿಶ್ ಆಗಿ ಇದನ್ನು ಮಾಡ್ಕೋಬೋದು. ಅಥವಾ ಮಕ್ಕಳು ಸ್ಟಾರ್ಟರ್ ಇಷ್ಟಪಡ್ತಾರೆ ಸ್ಪೈಸಿ ಇರೋದು ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ಸೊ, ಇಲ್ಲಿ ನೋಡಿ ಒಂದು 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ ಈ ಥರ ಚೆನ್ನಾಗಿ ಟಾಸ್ ಮಾಡಿಕೊಂಡ್ರೆ ಸೂಪರ್ ಸ್ಪೈಸಿಯಾದ
ತವಾ ಚಿಕನ್ ರೆಡಿ ಆಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಟೇಸ್ಟ್ ಮಾಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ಬೋದು ಇದು ಆಗಿದೆ ಆಲ್ಮೋಸ್ಟು. ಇದನ್ನು ತವಾ ಮೇಲೇ ಒಂದು 5 ಮಿನಿಟ್ಸು ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಕುಕ್ ಮಾಡ್ಕೋಬೇಕು. ಸೊ ಎಕ್ಸ್ಟ್ರಾ ಸ್ಪೈಸಸ್ ಎಲ್ಲ ಏನಿರುತ್ತೆ ಅದು ಚೆನ್ನಾಗಿ ಕುಕ್ ಆಗುತ್ತೆ. ಸೊ ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ. ಸೊ ನೋಡ್ಬೋದು ಲಾಸ್ಟಲ್ಲಿ ನಾನು ಈ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಮೌತ್ ವಾಟ್ರಿಂಗ್ ಅಂತಲೇ ಹೇಳ್ಬೋದು ಈ ವೆದರ್ಗೆ. ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಅದರ ರುಚಿನೇ ಬೇರೆ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಪದೇ ಪದೇ ಸ್ಟಿಕ್ ಆಗ್ತೀರಾ. ಸೊ ಹೋಪ್ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.